ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಭಾರತ ತಂಡ ಶ್ರೀಲಂಕಾ ಎ ವಿರುದ್ಧ ಫೈನಲ್ ಪಂದ್ಯದಲ್ಲಿ 66 ರನ್ಗಳಿಂದ ಗೆದ್ದ ತಕ್ಷಣವೇ ನಮ್ಮ ಭಾರತ ತಂಡದ ಮಾಜಿ ಆಟಗಾರ ಮತ್ತು ಲೆಜೆಂಡರಿ ಆಟಗಾರ ಆಗಿರುವಂತಹ ಸಚಿನ್ ತೆಂಡೂಲ್ಕರ್ ಮತ್ತು ಇನ್ನು ಆಸ್ಟ್ರೇಲಿಯಾದ ದಂತಕಥೆ ಆಗಿರುವಂತಹ ರಿಕ್ಕಿ ಪಾಂಟಿಂಗ್ ಅವರು ಬೆಂಕಿ ಹೇಳಿಕೆ ನೀಡಿದ್ದಾರೆ ನಮ್ಮ ಭಾರತದ ಬಗ್ಗೆ ಮತ್ತು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ. ಹೌದು ಸ್ನೇಹಿತರೆ, ಸಚಿನ್ ತೆಂಡೂಲ್ಕರ್ ಅವರು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಸ್ಫೋಟಕ ಹೇಳಿಕೆ ಆದ್ರೆ ನೀಡಿದ್ದಾರೆ. ಅಷ್ಟಕ್ಕೂ ಸಚಿನ್ ತೆಂಡೂಲ್ಕರ್ ಮತ್ತು ರಿಕ್ಕಿ ಪಾಂಟಿಂಗ್ ಅವರು ಏನೆಲ್ಲ ಹೇಳಿದ್ದಾರೆ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ವೈಭವ್ ಸೂರ್ಯವಂಶಿ ಅವರ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ವೈಭವ್ ಸೂರ್ಯವಂಶಿ ಅವರು 6 ರನ್ಗಳಿಂದ ಶತಕ ಕೂಡ ಮಿಸ್ ಮಾಡಿಕೊಳ್ಳುತ್ತಾರೆ. ಅದರ ಬಗ್ಗೆ ನಿಮ್ಗೆ ಏನೆಲ್ಲ ಅನ್ಸುತ್ತಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಟ್ರೀ ಸೀರೀಸ್ ನ ಫೈನಲ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಶ್ರೀಲಂಕಾ ಎ ವಿರುದ್ಧ 66 ರನ್ಗಳಿಂದ ಆದ್ರೆ ಗೆದ್ದಿದೆ. ಹೌದು ಸ್ನೇಹಿತರೆ, ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಟೀಮ್ ಇಂಡಿಯಾ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ನಮ್ಮ ಟೀಮ್ ಇಂಡಿಯಾ 377 ರನ್ ಆದ್ರೆ ಹೊಡಿತಾರೆ, 9 ವಿಕೆಟ್ ಕಳ್ಕೊಂಡು. ಆದ್ರೆ 10 ಓವರ್ ಮಾತ್ರ ಹೈಲೈಟ್ಸ್ ಆಗಿತ್ತು. ಏಕೆಂದ್ರೆ ವೈಭವ್ ಸೂರ್ಯವಂಶಿ ಆಡಿದಂತ 29 ಬಾಲ್ಗಳಲ್ಲಿ 94 ರನ್ ಆದ್ರೆ ಹೊಡಿತಾರೆ. ಹೌದು ಸ್ನೇಹಿತರೆ, ಒಂದ್ ಎಂಡಲ್ಲಿ ಪ್ರಿಯಾನ್ ಸಾರಿ 29 ಬಾಲಲ್ಲಿ 39 ಆಡಿದ್ರೆ ಇನ್ನೊಂದ್ ಎಂಡಲ್ಲಿ ವೈಭವ್ ಸೂರ್ಯವಂಶಿ 29 ಬಾಲಲ್ಲಿ 94 ರನ್ ಆದ್ರೆ ಹೊಡಿತಾರೆ. ಇದರಲ್ಲಿ 10 4 8 6 324 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡ್ತಾರೆ ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರೆ, ಇಂತಹ ಬ್ಯಾಟಿಂಗ್ ಕಂಡು ದಿಗ್ಗಜರೇ ಸಲ್ಯೂಟ್ ಮಾಡಿದ್ದಾರೆ. ಈ ವ್ಯಕ್ತಿಯಲ್ಲಿ ಎಲ್ಲಿಂದ ಪವರ್ ಬರುತ್ತೆ ಮತ್ತು ಯಾವ ರೀತಿ ಜನರೇಟ್ ಮಾಡ್ತಾರೆ ಆ ಶಾಟ್ ಗಳನ್ನೆಲ್ಲ ಅಂತಂದು ಇದೀಗ ಕ್ರಿಕೆಟ್ ದಿಗ್ಗಜರೇ ಶಾಕ್ ಆಗಿದ್ದಾರೆ. ಆ ರೇಂಜ್ ಗೆ ಬ್ಯಾಟಿಂಗ್ ಆದ್ರೆ ಮಾಡ್ತಾ ಇದ್ದಾರೆ ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರೆ, ಪ್ರತಿಯೊಬ್ಬ ದಿಗ್ಗಜ ಆಟಗಾರನು ಕೂಡ ವೈಭವ್ ಸೂರ್ಯವಂಶಿಗೆ ಆದ್ರೆ ಫ್ಯಾನ್ ಆಗಿದ್ದಾರೆ. ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದ ನಮ್ಮ ಟೀಮ್ ಇಂಡಿಯಾ ಬರೋಬ್ಬರಿ 377 ರನ್ ಆದ್ರೆ ಹೊಡಿತಾರೆ. ಇನ್ನು ವೈಭವ್ ಸೂರ್ಯವಂಶಿನ ಬಿಟ್ರೆ ತಿಲಕ್ ವರ್ಮಾ 67 ರನ್, ಕುಮಾರ್ ಕುಶಾಗ್ರ 36 ಮತ್ತು ಋತುರಾಜ್ ಗಾಯಕ್ವಾಡ್ 40 ರನ್ ಆದ್ರೆ ಹೊಡಿತಾರೆ. ಲಾಸ್ಟ್ ಕೊನೆಯಲ್ಲಿ ಬಂದಂತ ಅಂಕುಲ್ ರಾಯನ್ ಕೂಡ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಆದ್ರೆ ಕೊಡ್ತಾರೆ, 39 ರನ್ ಆದ್ರೆ ಹೊಡಿತಾರೆ. ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಟೀಮ್ ಇಂಡಿಯಾ 377 ರನ್ ಆದ್ರೆ ಹೊಡಿತಾರೆ. ಇನ್ನು 378 ಟಾರ್ಗೆಟ್ ಚೇಸ್ ಮಾಡಕ್ಕೆ ಬಂದಿರಬೇಕಾದ್ರೆ ಶ್ರೀಲಂಕಾ ಪರ ಯಾರು ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಆದ್ರೆ ಕೊಡ್ಲೇ ಇಲ್ಲ. ಆದ್ರೂ ಕೂಡ ಶ್ರೀಲಂಕಾ ತಂಡ 311 ರನ್ಗಳಿಗೆ ಆಲ್ಔಟ್ ಆದ್ರೆ ಆಗುತ್ತೆ ಅಂತ ಹೇಳ್ಬಹುದು. ಹೌದು ಸ್ನೇಹಿತರೆ, ಒಟ್ನಲ್ಲಿ ನಮ್ಮ ಭಾರತ ತಂಡ ಈ ಪಂದ್ಯದಲ್ಲಿ ಭರ್ಜರಿಯಾಗಿ 66 ರನ್ಗಳಿಂದ ಆದ್ರೆ ಗೆದ್ದಿದೆ. ಇನ್ನು ನಮ್ಮ ವೈಭವ್ ಸೂರ್ಯವಂಶಿ ಯಾವೆಲ್ಲ ರೆಕಾರ್ಡ್ ಗಳನ್ನ ಬ್ರೇಕ್ ಮಾಡಿದ್ದಾರೆ, ಹೇಗಿತ್ತು ವೈಭವ್ ಸೂರ್ಯವಂಶಿ ಆಟ ಅಂತಾನು ಸ್ವಲ್ಪ ನೋಡೋಣ ಬನ್ನಿ. ಆ ನಂತರ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ರಿಕ್ಕಿ ಪಾಂಟಿಂಗ್, ಸಚಿನ್ ತೆಂಡೂಲ್ಕರ್ ಏನೆಲ್ಲ ಮಾತನಾಡಿದ್ದಾರೆ ಅದನ್ನ ನೋಡೋಣ. ಇನ್ನು ನಮ್ಮ ವೈಭವ್ ಸೂರ್ಯವಂಶಿ IPL ಆಗಿದ್ದೇ ತಡ ಇದೀಗ ODI ಕ್ರಿಕೆಟ್ ನಲ್ಲೂ ಕೂಡ ನಾನು T20 ಶೈಲಿನಲ್ಲೇ ಬ್ಯಾಟಿಂಗ್ ಮಾಡ್ತೀನಿ ಅಂತಂದು ತೋರಿಸಿದರು. ಹೌದು ಸ್ನೇಹಿತರೆ, ಇದೀಗ ಕ್ರಿಕೆಟ್ ದಿಗ್ಗಜರು ಮತ್ತು ಪಂಡಿತರೇ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಆಡಿ ಕೊಂಡಾಡ್ತಾ ಇದ್ದಾರೆ. ಇನ್ನೊಂದೇನಂತಂದ್ರೆ ಇವತ್ತಿನ ಪಂದ್ಯದಲ್ಲಿ ನಾನು ಬರೀ 6-4 ಅಲ್ಲೇ ಡೀಲ್ ಮಾಡ್ತೀನಿ ಅನ್ನೋ ಹಾಗೆ ಬ್ಯಾಟಿಂಗ್ ಮಾಡಿದ್ರು ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರೆ, ಕ್ರಿಕೆಟ್ ಮೈದಾನದಲ್ಲಿ ಟಾಂಗ್ ಕೊಟ್ಟ ಎದುರಾಳಿಗಳಿಗೆ ಬ್ಯಾಟ್ ಮೂಲಕವೇ ಉತ್ತರ ನೀಡುವುದರಲ್ಲಿ ನಮ್ಮ ಭಾರತದ ಆಟಗಾರರು ಯಾವಾಗಲೂ ಕೂಡ ಸಖತ್ತಾಗಿ ಫೇಮಸ್ ಇರ್ತಾರೆ. ಇವಾಗ ಅಂತದ್ದೇ ಒಂದು ರಣರೋಚಕ ಘಟನೆ ಶ್ರೀಲಂಕಾ ಎ ವಿರುದ್ಧ ತ್ರಿಕೋನ ಸರಣಿಯ ಫೈನಲ್ ಪಂದ್ಯದಲ್ಲಿ ಆದ್ರೆ ನಡೆದಿದೆ. ಹೌದು ಸ್ನೇಹಿತರೆ, ಭಾರತ ಎ ತಂಡದ ಯುವ ಆರಂಭಿಕ ಬ್ಯಾಟ್ಸ್ಮನ್ ಮತ್ತು ನಮ್ಮ ವೈಭವ್ ಸೂರ್ಯವಂಶಿ ಶ್ರೀಲಂಕಾದ ಬೌಲರ್ಗಳ ವಿರುದ್ಧ ಮೈದಾನದ ನಡುಭಾಗದಲ್ಲಿ ಅಬ್ಬರಿಸುವ ಮೂಲಕ ಕೇವಲ 11 ಎಸೆತಗಳಲ್ಲಿ ಸಿಡಿಲ ಮರಿ ತರ ಅರ್ಧಶತಕ ಅಂದರೆ ಹಾಫ್ ಸೆಂಚುರಿ ಚಚ್ಚಿ ಬಿಸಾಕಿದರು. ಹೌದು ಸ್ನೇಹಿತರೆ, ಕೇವಲ 11 ಬಾಲಲ್ಲಿ 52 ರನ್ ಆದ್ರೆ ಹೊಡೆದು ಬಿಸಾಕ್ತಾರೆ ವೈಭವ್ ಸೂರ್ಯವಂಶಿ. ಇನ್ನು ಈ ಟೂರ್ನಮೆಂಟ್ ನ ಫೈನಲ್ಗೂ ಮುಂಚೆ ನಡೆದ ಪಂದ್ಯದಲ್ಲಿ ಕೆಲ ಲಂಕಾ ಆಟಗಾರರು ವೈಭವ್ ಅವರನ್ನು ಕೆಣಕಿ ಸೆಡ್ಲಿಂಗ್ ಮಾಡಿದ್ದರು. ಇವಾಗ ಅದಕ್ಕೆ ಸರಿಯಾಗಿ ತಿರುಗೇಟು ಕೂಡ ನೀಡಿದ್ದಾರೆ ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರೆ, ಲಂಕಾ ಬೌಲರ್ಗಳ ಲೈನ್ ಅಂಡ್ ಲೆಂತ್ ಕಂಪ್ಲೀಟ್ ಆಗಿ ಹಾಳು ಮಾಡಿ ತಮ್ಮ ಹಳೆಯ ಸೇಡನ್ನಾದ್ರೆ ತೀರಿಸಿಕೊಂಡಿದ್ದಾರೆ. ಫೈನಲ್ ಪಂದ್ಯಕ್ಕೂ ಮುನ್ನ ನಡೆದ ಲೀಗ್ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಬ್ಯಾಟಿಂಗ್ ಮಾಡುವಾಗ ಶ್ರೀಲಂಕಾದ ಕೆಲವು ಆಟಗಾರರು ಅತಿಯಾದ ಗರ್ವದಿಂದ ಕಮೆಂಟ್ ಮಾಡಿದರು. ಇದು IPL ಪಂದ್ಯ ಅಲ್ಲ ತಮ್ಮ, ಸುಮ್ಮನೆ ಮನೆಗೆ ಹೋಗು ಎಂದು ವೈಭವ್ ಅವರನ್ನು ಹೀಯಾಳಿಸಿ ಸೆಡ್ಲಿಂಗ್ ಆದ್ರೆ ಮಾಡಿದ್ದರು. ಲಂಕಾ ಆಟಗಾರರು ಆಡಿದ್ದ ಪ್ರತಿಯೊಂದು ಮಾತುಗಳು ವೈಭವ್ ಮನಸ್ಸಿನಲ್ಲಿ ಕಿಚ್ಚು ಆದ್ರೆ ಒತ್ತಿತ್ತು. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಅವರು ಫೈನಲ್ ಪಂದ್ಯಕ್ಕಿಂತನೂ ಮುಂಚೆ ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಪೋಸ್ಟ್ ಹಾಕಿ ಬಂದಿರ್ತಾರೆ. ನಾನು ಈ ಪಂದ್ಯದಲ್ಲಿ ಆಡ್ತೀನಿ ಅಂತಂದು 100% ಅಂದು ಪೋಸ್ಟ್ ಕೂಡ ಹಾಕಿಕೊಂಡು ಬಂದಿರ್ತಾರೆ ಇನ್ಸ್ಟಾಗ್ರಾಮ್ ನಲ್ಲಿ. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಕೇವಲ 11 ಬಾಲ್ಗಳಲ್ಲಿ ತಮ್ಮ ಅರ್ಧಶತಕ ಪೂರೈಸುವ ಮೂಲಕ ಕ್ರಿಕೆಟ್ ಲೋಕವೇ ತಲೆದೂಗುವಂತೆ ಮಾಡಿದರು. ಅವರ ಈ ಬಿರುಗಾಳಿ ಇನ್ನಿಂಗ್ಸ್ ನಲ್ಲಿ ಬರೋ
ಬರೋಬ್ಬರಿ ಸಿಕ್ಸರ್ಗಳು ಮತ್ತು ಖಡಕ್ ಫೋರುಗಳು ಸೇರಿದ್ದವು. ಹೌದು ಸ್ನೇಹಿತರೆ, ವಿಶೇಷ ಎಂದರೆ ವೈಭವ್ ಸೂರ್ಯವಂಶಿ ಲಾಂಗ್ ಆನ್ ಮೇಲೆ ಒಂದು ಭರ್ಜರಿ ಸಿಕ್ಸ್ ಬಾರಿಸುವ ಮೂಲಕ ತಮ್ಮನ್ನು ಈ ಐತಿಹಾಸಿಕ ಹಾಫ್ ಸೆಂಚುರಿಯನ್ನು ಸೆಲೆಬ್ರೇಟ್ ಆದ್ರೆ ಮಾಡಿದರು. ಮಹತ್ವದ ಫೈನಲ್ ಪಂದ್ಯದಲ್ಲಿ ನಾಯಕ ಇಟ್ಟ ನಂಬಿಕೆಯನ್ನು ಉಳಿಸಿಕೊಂಡರು ವೈಭವ್ ಸೂರ್ಯವಂಶಿ. ಇನ್ನು ಟೀಂ ಇಂಡಿಯಾಗೆ ನಿರೀಕ್ಷೆಗೂ ಮೀರಿದ ಅತ್ಯಂತ ಆಕ್ರಮಣಕಾರಿ ಆರಂಭ ತಂದುಕೊಟ್ಟರು. 11 ಬಾಲ್ಗಳಲ್ಲಿ ವೈಭವ್ ಸೂರ್ಯವಂಶಿ ಬರೋಬ್ಬರಿ 52 ರನ್ ಆದರೆ ಬಾರಿಸಿದರು. ಹೌದು ಸ್ನೇಹಿತರೆ, ಶ್ರೀಲಂಕಾ ಎ ವಿರುದ್ಧದ ಪಂದ್ಯದಲ್ಲಿ ಕೇವಲ 11 ಬಾಲ್ಗಳಲ್ಲಿ ಭರ್ಜರಿ ಅರ್ಧಶತಕ ಬಾರಿಸಿ ಇತಿಹಾಸ ಕೂಡ ನಿರ್ಮಿಸಿದ ನಮ್ಮ ಭಾರತದ ಯುವ ಆರಂಭಿಕ ಆಟಗಾರ ವೈಭವ್ ಸೂರ್ಯವಂಶಿ ಆನಂತರವೂ ಲಂಕಾ ಬೌಲರ್ಗಳ ಮೇಲೆ ತಮ್ಮ ಬ್ಯಾಟಿಂಗ್ ದಾಳಿಯನ್ನು ಮುಂದುವರಿಸಿದರು. ಮೈದಾನದ ಮೂಲೆ ಮೂಲೆಗೂ ಚೆಂಡನ್ನು ಅಟ್ಟುತ್ತಿದ್ದ ವೈಭವ್ ಸೂರ್ಯವಂಶಿ ಶತಕದ ಸನಿಯ ಅಂದರೆ ಬರೋಬ್ಬರಿ 94 ರನ್ ಗಳಿಸಿದ್ದಾಗ ಔಟ್ ಆಗಿ ಪೆವಿಲಿಯನ್ ಆದರೆ ಸೇರಿದರು. ಇದೊಂದೇ ನಮ್ಗೆಲ್ಲರಿಗೂ ಕೂಡ ಬೇಜಾರಾಗೋ ವಿಚಾರ ಅಂತಾನೆ ಹೇಳ್ಬೋದು. ಏಕೆಂದರೆ ವೈಭವ್ ಸೂರ್ಯವಂಶಿ ಹಲವಾರು ಬಾರಿ ಸೆಂಚುರಿ ಕೂಡ ಮಿಸ್ ಮಾಡಿಕೊಂಡಿದ್ದಾರೆ, ಅದು IPL ಅಲ್ಲೂ ಅಂತಾನೆ ಹೇಳ್ಬೋದು. ಇನ್ನು ಶ್ರೀಲಂಕಾದ ಸಗನ್ನ ಆರಚೆಗೆ ಎಸೆದ ಅದ್ಭುತ ಚೆಂಡನ್ನು ಕ್ರೀಸ್ ನಿಂದ ಮುಂದೆ ಬಂದು ಹೊಡೆಯಲು ಹೋದ ವೈಭವ್ ಸೂರ್ಯವಂಶಿ ಅಲ್ಲೇ ಫೀಲ್ಡಿಂಗ್ ಮಾಡ್ತಿದ್ದಂತ ವಿಜಯಕಾಂತ್ ಅವರಿಗೆ ಕ್ಲೀನ್ ಆಗಿ ಕ್ಯಾಚ್ ನೀಡುವ ಮೂಲಕ ಐತಿಹಾಸಿಕ ದಾಖಲೆ ಇನ್ನಿಂಗ್ಸ್ ಆದರೆ ಮುಗಿಸಿದ್ರ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಇನ್ನು ವೈಭವ್ ಸೂರ್ಯವಂಶಿ ಮೈದಾನದಲ್ಲಿ ಎದುರಿಸಿದ್ದು ಕೇವಲ 23 ಬಾಲ್ಗಳು ಮಾತ್ರ. ಆದರೆ ಅಲ್ಪ ಅವಧಿಯಲ್ಲಿ ಲಂಕಾ ಬೌಲರ್ಗಳ ಪಾಲಿಗೆ ಅವರು ಯಮ ಸ್ವರೂಪಿಯಾಗಿ ಬದಲಾಗಿದ್ದರು. ಕ್ರೀಸ್ ನಲ್ಲಿ ನಿಂತು ಬಿರುಗಾಳಿಯ ವೇಗದಲ್ಲಿ ರನ್ ಕೊಳ್ಳೆ ಹೊಡೆಯುತ್ತಿದ್ದ ವೈಭವ್ ಸೂರ್ಯವಂಶಿ ಶ್ರೀಲಂಕಾದ ಪ್ರಮುಖ ಬೌಲರ್ಗಳ ಲೈನ್ ಅಂಡ್ ಲೆಂತ್ ಕಂಪ್ಲೀಟ್ ಆಗಿ ಹಾಳು ಮಾಡಿದರು. ಇನ್ನು 64 ರನ್ಗಳಲ್ಲಿ ಒಂದೇ ಒಂದು ಸಿಂಗಲ್ ಇಲ್ಲ. ಶ್ರೀಲಂಕಾದ ವಿರುದ್ಧ ವೈಭವ್ ಬಳಸಿದ್ದು ಬ್ಯಾಟ್ ಅಲ್ಲ ಕತ್ತಿ. ಹೌದು ಸ್ನೇಹಿತರೆ, ಶ್ರೀಲಂಕಾ ಎ ವಿರುದ್ಧದ ಪಂದ್ಯದಲ್ಲಿ ಅಂತಿಮ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಅವರು ಬರೋಬ್ಬರಿ 29 ಬಾಲ್ಗಳಲ್ಲಿ 94 ರನ್ ಗಳಿಸಿ ಸ್ಫೋಟಕ ಇನ್ನಿಂಗ್ಸ್ ಆಡಿದರು. ಅವರು ತಮ್ಮ ಈ ಇನ್ನಿಂಗ್ಸ್ ನಲ್ಲಿ 10 ಫೋರುಗಳು ಮತ್ತು 8 ಸಿಕ್ಸರ್ಗಳನ್ನು ಬಾರಿಸಿ ವಿಶ್ವ ದಾಖಲೆಯನ್ನೇ ಮಾಡಿದರು. ಮೊದಲು ಬ್ಯಾಟಿಂಗ್ ಮಾಡಲು ಬಂದ ವೈಭವ್ ಸೂರ್ಯವಂಶಿ ಮೊದಲನೇ ಓವರ್ನ ಕೊನೆ 2 ಎಸೆತಗಳನ್ನು ಎದುರಿಸಿದರು. ಇನ್ನು ಸತತ ಬೌಂಡರಿಗಳೊಂದಿಗೆ ತಮ್ಮ ಖಾತೆಯನ್ನಾದರೆ ತೆರೆದರು. ಆದರೆ ಆ ನಂತರದ ಅವರ ಬ್ಯಾಟಿಂಗ್ ಶ್ರೀಲಂಕಾ ಎ ತಂಡ ಬೌಲರ್ಗಳನ್ನು ದಿಗ್ಭ್ರಮೆಗೊಳಿಸಿತಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶಿಸಿದ ವೈಭವ್ ಸೂರ್ಯವಂಶಿ ಕೇವಲ 11 ಬಾಲ್ಗಳಲ್ಲಿ ಅರ್ಧಶತಕ ಗಳಿಸಿದರು. ಇದು ಲಿಸ್ಟ್ ಎ ಕ್ರಿಕೆಟ್ ನಲ್ಲಿ ಇದುವರೆಗಿನ ಅತ್ಯಂತ ವೇಗದ ಅರ್ಧಶತಕವಾಗಿದೆ ಎಂಬ ದಾಖಲೆಯನ್ನು ಬರೆಯಿತು. ಇನ್ನು ವೈಭವ್ ಸೂರ್ಯವಂಶಿ ಅವರ ವಿನಾಶಕಾರಿ ಬ್ಯಾಟಿಂಗ್ ಅನ್ನು ಅವರು ತಮ್ಮ ಅರ್ಧಶತಕದಲ್ಲಿ 5 4 ಮತ್ತು 5 ಸಿಕ್ಸರ್ಗಳನ್ನು ಬಾರಿಸಿದ್ದಾರೆ ಎಂಬ ಅಂಶದಿಂದ ಅಳೆಯಬಹುದು. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಅರ್ಧಶತಕವನ್ನು ತಲುಪಲು ಕೇವಲ ಬೌಂಡರಿಗಳನ್ನು ಮಾತ್ರ ಗಳಿಸಿದರು. ಇನ್ನು 64 ರನ್ಗಳಲ್ಲಿ ಒಂದೇ ಒಂದು ಸಿಂಗಲ್ ಇಲ್ಲ. ಹೌದು ಸ್ನೇಹಿತರೆ, ವೈಭವ್ ಜೊತೆ ಬ್ಯಾಟಿಂಗ್ ಮಾಡಲು ಬಂದ ಪ್ರಿಯಾನ್ ಸಾರಿಯಾ ಅವರಿಗೆ ಕೇವಲ ಸ್ಟ್ರೈಕ್ ನೀಡುತ್ತಿದ್ದರು. ಅದಕ್ಕಾಗಿಯೇ ವೈಭವ್ ಸೂರ್ಯವಂಶಿ ತಮ್ಮ ಆರಂಭಿಕ 64 ರನ್ಗಳಲ್ಲಿ ಒಂದೇ ಒಂದು ರನ್ ಗಳಿಸಲಿಲ್ಲ. ಅವರು ಈ ಎಲ್ಲಾ ರನ್ಗಳನ್ನು ಬೌಂಡರಿ ಮತ್ತು ಸಿಕ್ಸರ್ಗಳೊಂದಿಗೆ ಗಳಿಸಿದರು. ಇನ್ನು ವೈಭವ್ ಸೂರ್ಯವಂಶಿ ಅವರ 65ನೇ ರನ್ ಮಾತ್ರ ಒಂದೇ ಒಂದು ಸಿಂಗಲ್ ನೊಂದಿಗೆ ಬಂತು. ಇದು ವೈಭವ್ ಅವರ ಬ್ಯಾಟಿಂಗ್ ಶೈಲಿ ಅವರು ಕ್ರೀಸ್ ನಲ್ಲಿ ಎಷ್ಟು ಅಪಾಯಕಾರಿ ಎಂಬುದನ್ನಾದರೆ ತೋರಿಸುತ್ತದೆ. ಇನ್ನು ನಮ್ಮ ಭಾರತ ತಂಡ ಬಂದ್ಬಿಟ್ಟು ಇದೀಗ ಶ್ರೀಲಂಕಾ ವಿರುದ್ಧ ಬಂದ್ಬಿಟ್ಟು ಭರ್ಜರಿಯಾಗಿ ಆದ್ರೆ ಗೆದ್ದಿದೆ. ಹೌದು ಸ್ನೇಹಿತರೆ, ರೋಚಕ ಪಂದ್ಯ ಅಂತಾನೆ ಹೇಳ್ಬೋದು, ಫೈನಲ್ ಪಂದ್ಯ. ಇನ್ನು ವೈಭವ್ ಸೂರ್ಯವಂಶಿ ಆರ್ಭಟ ಮಿಂಚಿದ ಬೌಲರ್ಸ್ ಶ್ರೀಲಂಕಾ ಮಣಿಸಿ ತ್ರಿಕೋನ ಸರಣಿ ಗೆದ್ದ ಭಾರತ. ಹೌದು ಸ್ನೇಹಿತರೆ, 378 ರನ್ಗಳ ಗುರಿ ಬೆನ್ನತ್ತಿದ ಶ್ರೀಲಂಕಾ ತಂಡ ಆರಂಭ ಪಡೆಯುವಲ್ಲಿ ಎಡವಿತ್ತು. ಇನ್ಫಾರ್ಮ್ ಬ್ಯಾಟರ್ಗಳಾದ ಆವಿಸ್ಕಾ ಫರ್ನಾಂಡೋ ಕೇವಲ 3 ರನ್ ಗಳಿಸಿ ಎಸ್ ಠಾಕೂರ್ ಬೌಲಿಂಗ್ ನಲ್ಲಿ ಗಾಯಕ್ವಾಡ್ಗೆ ಕ್ಯಾಚ್ ನೀಡಿ ಔಟ್ ಆದರು. ಮತ್ತೊಬ್ಬ ಓಪನರ್ ಆದಂತ ನಿರೋಶನ್ ಡ್ಯುಕ್ಲೆಯಾ ಕೂಡ 17 ಬಾಲ್ಗಳಲ್ಲಿ 21 ರನ್ ಗಳಿಸಿ ಠಾಕೂರ್ಗೆ ಕ್ಯಾಚ್ ನೀಡಿ 2ನೇ ಬಲಿಯಾದರು. ಇನ್ನು 3ನೇ ಕ್ರಮಾಂಕದಲ್ಲಿ ಬಂದಂತ ನವೀನ್ ಫರ್ನಾಂಡೋ ಕೂಡ 21 ಬಾಲ್ಗಳಲ್ಲಿ 21 ರನ್ ಗಳಿಸಿ ಪವರ್ ಪ್ಲೇ ಮುಗಿಯುವುದರೊಳಗೆ ಪೆವಿಲಿಯನ್ ಆದ್ರೆ ಸೇರಿಕೊಂಡರು. ಹೌದು ಸ್ನೇಹಿತರೆ, ಇನ್ನು ಈ ಹಂತದಲ್ಲಿ ಒಂದಾದ ಸದೀರ ಸಮರ ವಿಕ್ರಮ ಹಾಗೂ ನಾಯಕ ಸಹನ್ ಅಂಚ ಬಂದ್ಬಿಟ್ಟು 4ನೇ ವಿಕೆಟ್ಗೆ 53 ರನ್ಗಳ ಜೊತೆ ಆಟ ನೀಡಿ ಚೇತರಿಕೆಯನ್ನು ನೀಡಿದರು. ಇನ್ನು ಸಮರ ವಿಕ್ರಮ 44 ಬಾಲ್ಗಳಲ್ಲಿ 9 4 ಮತ್ತು 52 ರನ್ ಗಳಿಸಿ ಅಶೋಕ್ ಶರ್ಮಾಗೆ ವಿಕೆಟ್ ಒಪ್ಪಿಸಿದರು. ಇನ್ನು ಆಚಾನ ಕೂಡ 40 ಬಾಲ್ಗಳಲ್ಲಿ 38 ರನ್ ಗಳಿಸಿ ತಿಲಕ್ ವರ್ಮಾ ಬೌಲಿಂಗ್ ನಲ್ಲಿ ಔಟ್ ಆದರು. ರವೀಂದ್ರ ಫರ್ನಾಂಡೋ 19 ರನ್ ಗಳಿಸಿ ಯುವರಾಜ್ ನಿಗಮ್ಗೆ 2ನೇ ಬಲಿಯಾದರಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಶ್ರೀಲಂಕಾ ತಂಡ 177ಕ್ಕೆ 6 ವಿಕೆಟ್ ಕಳೆದುಕೊಂಡು ಹೀನಾಯವಾಗಿ ಸೋಲಬಹುದು ಎನ್ನುವ ಸ್ಥಿತಿಯಲ್ಲಾದ್ರೆ ಇತ್ತು. ಇನ್ನು ಈ ಹಂತದಲ್ಲಿ ವನುಜ ಸಹನ್ ಹಾಗೂ ವಿಜಯಕಾಂತ್ 7ನೇ ವಿಕೆಟ್ಗೆ 77 ರನ್ಗಳ ಸೇರಿಸಿ ತಂಡದ ಮೊತ್ತವನ್ನು
250ರ ಗಡಿ ಆದರೆ ದಾಟಿಸಿದರು. ಇನ್ನು ಈ ಜೋಡಿಯನ್ನು ವಿಪ್ರಾಜ್ ಮುರಿದಾರ್ ಅಂತಾನೆ ಹೇಳ್ಬಹುದು. ವನುಜ್ ಸಹಾನ್ ಅವರು 69 ಬಾಲ್ಗಳಲ್ಲಿ 66 ರನ್ ಗಳಿಸಿ ಔಟ್ ಆದರು. ಆನಂತರ ಬಂದವರು ಹೆಚ್ಚು ಸಮಯ ನಿಲ್ಲಲಿಲ್ಲ. ವಿಜಯಕಾಂತ್ 39 ರನ್ ಆಡಿ ಔಟ್ ಆದರೆ ಸಿರಾಜ್ 21 ಮತ್ತು ದುಲಜ್ ಸಮೂದ 15 ರನ್ ಗಳಿಸಿ ವಿಕೆಟ್ ಆದರೆ ಒಪ್ಪಿಸಿದರು. ಒಟ್ನಲ್ಲಿ ನಮ್ಮ ಭಾರತ ತಂಡ ಈ ಪಂದ್ಯದಲ್ಲಿ ಬರೋಬ್ಬರಿ 66 ರನ್ಗಳಿಂದ ಆದರೆ ಗೆದ್ದಿದೆ ಫೈನಲ್ ಪಂದ್ಯದಲ್ಲಿ. ಮೊದಲಿಗೆ ರಿಕ್ಕಿ ಪಾಂಟಿಂಗ್ ಅವರು ಈ ರೀತಿ ಆದರೆ ಹೇಳಿದ್ದಾರೆ. ವೈಭವ್ ಸೂರ್ಯವಂಶಿ ಅಂತ ಆಟಗಾರ ನಾನು ಇಡೀ ಹುಟ್ಟಿದಾಗಿನಿಂದಲೂ ಕೂಡ ಯಾವ ಆಟಗಾರನಲ್ಲೂ ಕೂಡ ಈ ರೀತಿ ಬ್ಯಾಟಿಂಗ್ ಆದ್ರೆ ನೋಡೇ ಇಲ್ಲ. ನಾನು ಒಂದು ಟೈಮ್ ನಲ್ಲಿ ಗೇಲ್ ಮತ್ತು AB ಡಿವಿಲಿಯರ್ಸ್ ಮತ್ತು ಯುವರಾಜ್ ಸಿಂಗ್ ಅಂತ ಬ್ಯಾಟರ್ ಗಳನ್ನಾದ್ರೆ ನೋಡಿದೆ. ಆದ್ರೆ ವೈಭವ್ ಸೂರ್ಯವಂಶಿ ಅಂತೂ ಅವರೆಲ್ಲರಿಗಿಂತನೂ ಮಿಗಿಲಾದವನು ಮತ್ತು ವೈಭವ್ ಸೂರ್ಯವಂಶಿ ಅಂತ ಆಟಗಾರನನ್ನು ನಾನು ನೋಡೇ ಇಲ್ಲ ಇದುವರೆಗೆ ಅಂತ ಅಂದು ರಿಕ್ಕಿ ಪಾಂಟಿಂಗ್ ಅವರೇ ಶಾಕಿಂಗ್ ಹೇಳಿಕೆ ಆದ್ರೆ ನೀಡಿದ್ದಾರೆ. ಈ ಹುಡುಗ ಬೇರೆ ರೀತಿಯಾದ ಆಟಗಾರ ಮತ್ತು ಈ ಹುಡುಗನಲ್ಲಿ ತುಂಬಾನೇ ಆದ್ರೆ ಟ್ಯಾಲೆಂಟ್ ಇದೆ. ಇನ್ನು ಟೀಮ್ ಇಂಡಿಯಾಗೆ ಮುಂದಿನ ಫ್ಯೂಚರ್ ಮತ್ತು ಮುಂದಿನ ದಂತಕತೆ ಆಗಲಿದ್ದಾನೆ ಎಂದು ರಿಕ್ಕಿ ಪಾಂಟಿಂಗ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ. ಇನ್ನು ಸಚಿನ್ ತೆಂಡೂಲ್ಕರ್ ಏನೆಲ್ಲ ಹೇಳಿದ್ದಾರೆ ಅಂತಂದ್ರೆ, ನಮ್ಮ ಟೀಮ್ ಇಂಡಿಯಾ ಎ ತಂಡ ಬಂದ್ಬಿಟ್ಟು ಶ್ರೀಲಂಕಾ ಎ ವಿರುದ್ಧ ಫೈನಲ್ ಪಂದ್ಯದಲ್ಲಿ ಗೆದ್ದಿದೆ, ಆಲ್ ದ ಬೆಸ್ಟ್ ಅನ್ನುತ್ತಾ ವೈಭವ್ ಸೂರ್ಯವಂಶಿ ಬಗ್ಗೆ ಕೂಡ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ವೈಭವ್ ಸೂರ್ಯವಂಶಿ ಅವರು ಹಲವಾರು ರೆಕಾರ್ಡ್ ಗಳನ್ನ ಮುಂದೆ ಬ್ರೇಕ್ ಮಾಡಲಿದ್ದಾನೆ ಮತ್ತು ಆದ್ರೆ ವೈಭವ್ ಸೂರ್ಯವಂಶಿಗೆ ಸ್ವಲ್ಪ ತಾಳ್ಮೆ ಆದ್ರೆ ಇರಬೇಕು. ಏಕೆಂದ್ರೆ ಈ ರೀತಿ ಆಡಿದ್ರೆ ಸ್ವಲ್ಪ ಕ್ರಿಕೆಟ್ ನಲ್ಲಿ ನಿಲ್ಲೋದು ಕಷ್ಟವಾಗುತ್ತೆ. ಆದ್ರೂ ಕೂಡ ಒಳ್ಳೆ ಆಟಗಾರ ವೈಭವ್ ಸೂರ್ಯವಂಶಿ. ಇಂಥ ಆಟಗಾರ ಹುಡುಕಿದ್ರು ಕೂಡ ಸಿಗೋದಿಲ್ಲ. ಮುಂದಿನ ದಿನಗಳಲ್ಲಿ ಬರುವಂತ ದಿನಗಳಲ್ಲಿ ಇಂಡಿಯನ್ ಟೀಮ್ಗೆ ದೊಡ್ಡ ದಂತಕತೆ ಆಗಲಿದ್ದಾನೆ ಎಂದು ಸಚಿನ್ ತೆಂಡೂಲ್ಕರ್ ಕೂಡ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.